ಸಂಘಟನೆ ಅವ್ರು ಶುರು ಮಾಡಿದಾಗ ಬೋರ್ಡ್ ಹಾಕ್ತಿದ್ದು ಏನೇಳಿ ವಸೂಲಿ ಮಾಡೋರಿಗೆ ಊರೊಳಗೆ ಪ್ರವೇಶ ಇಲ್ಲ ಅಂತ ಈ ಬೋರ್ಡ್ಗಳು ನೋಡಿದಾಗ ಅನಿಸ್ತದೆ ಅಲ್ಲಿ ಬೋರ್ಡ್ ಹಾಕಿಸ್ಬಿಡ್ತೀವಿ ಅಷ್ಟೇ. ಹೌದು, ಮಂಡ್ಯ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದ್ದು ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರು ಊರು ಬಿಟ್ಟು ಗುಳೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಆತ್ಮಹತ್ಯೆ ಪ್ರಕರಣಗಳು ಪ್ರೇರಣೆ ಆಗ್ತಿದೆ. ಎಷ್ಟೋ ಕೌಟುಂಬಿಕ ಸಮಸ್ಯೆಗಳಿಗೆ ಮೈಕ್ರೋ ಫೈನಾನ್ಸ್ ಕಾರಣವಾಗ್ತಿದೆ. ಈ ಹಿನ್ನೆಲೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟಾಣಿಯ ಸೋಮವಾರ ತಾಲೂಕಿನ ಎಲ್ಲ ಫೈನಾನ್ಸ್ ಸಂಸ್ಥೆಯ ಸ್ಥಳೀಯ ಮುಖ್ಯಾಧಿಕಾರಿಗಳ ಜೊತೆ ತಾಲೂಕು ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಸಂಸ್ಥೆಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಸಾಲ ಮರುಪಾವತಿ ನೆಪದಲ್ಲಿ ಕಿರುಕುಳ ನೀಡಿದರೆ ರೈತ ಸಂಘದಿಂದ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ. ಜೊತೆಗೆ ಫೈನಾನ್ಸ್ ಕಂಪನಿಗಳು ಗ್ರಾಮ ಪ್ರವೇಶಕ್ಕೆ ದಿಗ್ಬಂಧನ ಹಾಕಬೇಕಾಗುತ್ತದೆ. ಜನಸಾಮಾನ್ಯರೊಡನೆ ಸೌಜನ್ಯದಿಂದ ನಿಮ್ಮ ಸಿಬ್ಬಂದಿಗಳು ನಡೆದುಕೊಳ್ಳಬೇಕು ಎಂದು ಸಂಸ್ಥೆಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇವತ್ತೇ ನೀವು ನಿಮ್ಮ ಸಿಬ್ಬಂದಿಗಳನ್ನ ಮೀಟಿಂಗ್ ಕರೆದು ಯಾವ ಥರ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಅವ್ರಿಗೆ ಟ್ರೈನಿಂಗ್ ಏನೆಲ್ಲ ಹೇಳ್ಬೇಕು. ಸ್ಟ್ರಿಕ್ಟ್ ಆಗಿ ಹಿಂಗೆ ಮಾಡಿದ್ರೆ ಈಗ ಮುಂಚೆ ಈಗ ಎಲ್ಲ ಇದರಲ್ಲೇ ರೈತ ಸಂಘಟನೆ ಅವ್ರು ಶುರು ಮಾಡಿದಾಗ ಬೋರ್ಡ್ ಹಾಕ್ತಿದ್ದು ಏನೇಳಿ ವಸೂಲಿ ಮಾಡೋರಿಗೆ ಊರೊಳಗೆ ಪ್ರವೇಶ ಇಲ್ಲ ಅಂತ ಈ ಬೋರ್ಡ್ಗಳು ನೋಡಿದಾಗ ಅನಿಸ್ತದೆ ಅಲ್ಲಿ ಬೋರ್ಡ್ ಹಾಕಿಸ್ಬಿಡ್ತೀವಿ ಅಷ್ಟೇ. ಯಾರು ವಸೂಲಿ ಮಾಡೋಕೆ ಅವಾಗ ಯಾಕೆ ವಸೂಲಿ ಯಾಕೆ ಆ ಥರ ಬೋರ್ಡ್ ಹಾಕಿದ್ದೇಳಿ ಈ ಥರ ಗಲಾಟೆ ಮಾಡಿದ್ದಕ್ಕೋಸ್ಕರ ಎಲ್ಲರೂ ರೈತರು ಸೇರಿಕೊಂಡು ಬೋರ್ಡ್ ಹಾಕಿದ್ದಂಥದ್ದು. ಸರಿ ಸರ್, ಅದಲ್ವೇ ನೀವು ಅವರಿಗೆ ಕಷ್ಟ ಕಾಲಕ್ಕೆ ಕೆಲಸ ಹೋಗ್ತೀವಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಥರ ಅವುಗಳಿಗೆ ಹಿಂಸೆ ಕೊಡೋದು ಬೇಡ. ಕ್ಲಿಯರ್ ಆಗಿ ಅವ್ರಿಗೂ ಕಷ್ಟದಲ್ಲಿರ್ತದೆ. ನಿಮ್ಮ ಹತ್ರ ಸಾಲ ತಾಳಕ್ಕೆ ಬಂದಿರೋದು ಹಳ್ಳಿ ಕಡೆ ಹೋಗಿದ್ದೀವಿ ಸರ್. ಒಂದು ಮಾತು, ಹಳ್ಳಿ ಕಡೆಯಲ್ಲಿ ನಮಗೆ ನಾವು ಹೊಡ್ಸ್ಕೊಂಡಿದ್ದೀವಿ ಹೊರತು ನಮ್ಮಿಂದ ಯಾರಿಗೂ ಒಂದು ರೇಟ್ ಬಿದ್ದಿಲ್ಲ. ನಮ್ಗೆ ಸ್ಟಾಫ್ ಸಿಬ್ಬಂದಿ ಹೇಳಬೇಕು. ಅದಕ್ಕೋಸ್ಕರ ಈಗ ನಾವು ಮೊನ್ನೆ ಪ್ರತಿಭಟನೆ ಮಾಡಿ ಮನವಿನ ಕೊಟ್ಟಿದ್ವಿ. ಅದು ನೆಕ್ಸ್ಟ್ ಡೇಸಲ್ಲಿ ಅದನ್ನು ಮೈಕ್ರೋ ಫೈನಾನ್ಸನ್ನ ಯಾವ ಥರ ನಾವು ಕಮ್ಮಿ ಮಾಡಬೇಕು ಅಂತ ಎರಡೂ ಆಗಬೇಕು. ಇಲ್ಲಿ ಜನರಿಗೂ ಅರಿವು ಮೂಡಿಸ್ಬೇಕಲ್ಲ ನಾವು. ಅದು ಬರೀ ಶಟ್ ಡೌನ್ ಮಾಡ್ಬಿಟ್ರೆ ಆಮೇಲೆ ಅವ್ರ ಜೀವನಕ್ಕೆ ಅದೂ ಸಮಸ್ಯೆ ಆಗುತ್ತೆ. ಎಲ್ಲ ಎರಡು ಕಡೆಯಿಂದನೂ ನಾವು ಟ್ಯಾಕಲ್ ಮಾಡಬೇಕು. ಸರ್, ಈಗ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗೋಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ವೈಫಲ್ಯ ಅಂದರೆ ಅವ್ರು ಸರಿಯಾದ ಸಮಯದಲ್ಲಿ ಸಾಲ ಕೊಡದಿರೋದು ಕಾರಣ ಆಗ್ಬೋದಾ ಸರ್? ಆಗ್ಬೋದು ಅದರಲ್ಲಿ. ಬಟ್ ಏನಂದರೆ ಇಲ್ಲಿ ಡಿಫ್ರೆನ್ಸ್ ಇದೆ, ಸೆಕ್ಯೂರ್ಡ್ ಆ್ಯಂಡ್ ಅನ್ಸೆಕ್ಯೂರ್ಡ್. ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹೋಗ್ಬೇಕು ಅಂದರೆ ನೀವು ಸೆಕ್ಯೂರಿಟಿ ಕೇಳ್ತಾರೆ, ಅದಕ್ಕೆಲ್ಲ ಕೊಡ್ತಾರೆ. ಇಲ್ಲಿ ಏನಾಗ್ತದೆ, ಅನ್ಸೆಕ್ಯೂರ್ಡ್ ಆಗಿ ನಂಬಿಕೆ ಮೇಲೆ ನಂಬಿಕೆ ಇಟ್ಟು ಕೊಡ್ತಾ ಇರೋಂಥದ್ದು. ಅದನ್ನು ಸ್ವಲ್ಪ ಅದನ್ನ ಅವ್ರಿಗೆ ಕೊಡಲ್ಲ, ಅದಕ್ಕೆ ಕೊಡೋಂಥದ್ದು ಸೊಸೈಟಿ ಒಂದೇ. ಇಲ್ಲ, ಇತ್ತೀಚೆಗೆ ಎಸ್ ಬಿ ಐಲೂ ಕೊಡ್ತಾ ಇದ್ದಾರೆ ಸರ್. ಕೊಡ್ತಾವ್ರೆ ಸರ್.